followed by Gadak 43 because of the Lakundi and south area. ಅದಕ್ಕೆ ವೆಸ್ಟರ್ನ್ ನಾವು ಏನ್ ಹೇಳ್ತಿದ್ರೆ ಎರಡು ಪಂಚಾಯತಿಗಳು ಮಲೆನಾಡಿನ ಪ್ರದೇಶಕ್ಕೆ ಹತ್ತಿಕೊಂಡಿರೋದ್ರಿಂದ ಅಲ್ಲಿ ಮಳೆ ಜಾಸ್ತಿ ಸ್ವಲ್ಪ ಬರುತ್ತೆ. ಅದನ್ನ ತಾಲೂಕು ಆವರೇಜ್ ತಗೊಂಡ್ರೆ ನಮ್ಗೆ ಇದಾಗುತ್ತೆ ಅಂತ ಹೇಳಿದ್ರೆ ಅದನ್ನ ತಾಲೂಕು ಆವರೇಜ್ ನಿರ್ದೇಶಕರು ಸರ್, ನಮ್ಮಲ್ಲಿ ಶಿರಟ್ಟಿ ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಗಳು ಒಟ್ಟು 10,390 ಎಕರೆ ಇದೆ ಸರ್. ಅದರೊಳಗೆ ಮುಂಗಾರು ಹಂಗಾಮಿನಲ್ಲಿ ಆನ್ಯುವಲ್ ಕ್ರಾಪ್ಸ್ ಅಂತ ಈರುಳ್ಳಿ ಮತ್ತು ಮೆಣಸಿನಕಾಯಿ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾರೆ ಸರ್. ಅದು ಮೆಣಸಿನಕಾಯಿ 1,100 ಎಕರೆ, ಆಮೇಲೆ ಈರುಳ್ಳಿ 855 ಸರ್. ಮುಂಗಾರು ಹಂಗಾಮಿನಲ್ಲಿ ಇದು ಹೆಚ್ಚಿಂದ ಸರ್. ಲಕ್ಷ್ಮೇಶ್ವರದ್ದು ಏನಿದೆ ಇಂಪ್ರೂವ್ಮೆಂಟ್ಸ್ ಯಾಕೆ ಈಗ ನಮ್ಮ ವಿಚಾರಗಳು ಗೊತ್ತಾಯ್ತಲ್ಲ ನೋಡಿ. ಶಿರಟ್ಟಿ ತಾಲೂಕು 27%, ಲಕ್ಷ್ಮೇಶ್ವರಕ್ಕೆ 18%. ಇದ್ರ ಪ್ರಕಾರ ಬಿಕಾಸ್ ಇಟ್ ಇಸ್ ವೆಸ್ಟರ್ನ್ ಸೈಡ್ ಸರಿಯಾದ ಅಧಿಕಾರಿಗಳು ಅದನ್ನ ಮಾತಾಡ್ತಾರೆ. ಸರಿ, satisfied about the total officials in Gadag district. ನಾನು ಹೇಳಿದ್ರೆ ಫಸ್ಟ್ ಮೀಟಿಂಗ್ ಆದ್ರಿಂದ ನಿಮ್ಗೆಲ್ಲರಿಗೂ ವಾರ್ ಮಾಡ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಇವತ್ತೇ ನಾನು ಹೋಗಬಾರ್ದು. ಅದಕ್ಕೆ ಏನೇನು ಮಾಹಿತಿಗಳನ್ನ ಕೊಡ್ಬೇಕು ಕರೆಕ್ಟ್ ಆಗಿ ಮಾಹಿತಿಯನ್ನು ಕೊಡ್ಲಿ ಜಿಲ್ಲಾಧಿಕಾರಿಗಳಿಂದ ನೆಕ್ಸ್ಟ್ ತಗೋಣ. ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತೀರಿ. ನೀವು ಮೇಕೋ ಇದರಲ್ಲಿ ಲಂಸಮ್ ಅವ್ರಿಗೆ ಏನಾದ್ರು ಇಲ್ದಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಭಾರತ ಸರ್ಕಾರ ಗೊತ್ತಾಯ್ತ ಜನರು ಇಲ್ಲಿ ನಾವು ಇದು ರಾಜಕೀಯ ಮಾತಾಡಬಾರ್ದು. ಇಲ್ಲಿ 16ನೇ ಹಣಕಾಸು ಏನು ಕೇಂದ್ರ ಸರ್ಕಾರ ಇದೆ ಇದನ್ನು ಯಾವ ಬೆಳೆನ ಕೊಟ್ಟಿದ್ದೀರಿ ಸರ್? ಶಿರಟ್ಟಿಗೆ 26 ಮೇಜ್ ರಿಲೇಟೆಡ್ ಪ್ಲೇಸ್ ನೀವು ಮೇಜು ಇರಿಗೇಟೆಡ್ ಕೊಟ್ಟಿದ್ದೀರಿ, ಅದೇ ಲಾಸ್ ಆಯ್ತು ಅಂತ ಕೊಟ್ಟ ಮೇಲೆ ಒಣ ಬೇಸಾಯ ಯಾಕೆ ಲಾಸ್ ಆಗಲಿಲ್ಲ? ಇರಿಗೇಟೆಡ್ ಲಾಸ್ ಆಗಿ ಇನ್ಶೂರೆನ್ಸ್ ಕ್ಲೇಮ್ 16 ಫೈನಾನ್ಸ್ ಕಮಿಷನ್ ಅವರು ಕ್ರಾಪ್ ಲಾಸ್ ಬಗ್ಗೆ ಅಷ್ಟೇ ಬರೆದ್ರು, ಬಿತ್ತನೆ ಆಗದೆ ಇರುವಂತ ರೈತರಿಗೆ ಏನು ಕೊಡಬೇಕಂತ ಬರೆದಿಲ್ಲ. ಏನ್ ಮಾಡ್ಬೇಕಪ್ಪ? ಅಲ್ಲೇ ಏನ್ ಮಾಡ್ತಾರೆ ರೈತ ಸಂಘದವರು, ಪಾಪ ಅವರು ತಪ್ಪಲ್ಲ, ರೈತರು ಕೇಳೋದು. ಇಲ್ಲಿ ಲೀಗಲ್ ಪ್ರಾಬ್ಲಮ್. ಅದಕ್ಕೆ ಜಿಲ್ಲಾಧಿಕಾರಿಗಳು ಬಿತ್ತನೆ ಮಾಡದೇ ಇರುವಂತಹ ಜನಕ್ಕೆ ಅದಕ್ಕೇನಾದ್ರೂ ಒಂದು ಯಾಕಂದ್ರೆ SDRF ಪಾಲಿಸಿ ಎಲ್ಲ ಇದ್ರೆ SDRF ಅಂದ್ರೆ